ಅಚ್ಚುಕಟ್ಟು ಹಾಗೂ ಮಧ್ಯ ಕರ್ನಾಟಕ ಭಾಗದ ರೈತರಿಗೆ ಇದು ಗುಡ್ ನ್ಯೂಸ್. ಯಾಕಂದ್ರೆ ಇಂದಿನಿಂದ ಭದ್ರಾ ಜಲಾಶಯದಿಂದ ಎಡದಂಡೆ ನಾಲೆಗೆ ನೀರು ಹರಿಯಲಿದೆ. ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಗುಡ್ ನ್ಯೂಸ್. ಭದ್ರಾ ಜಲಾಶಯದಿಂದ ಎಡದಂಡೆ ನಾಲೆಗೆ ನೀರು. ಭದ್ರಾ ಜಲಾಶಯ ಅಚ್ಚುಕಟ್ಟು ಭಾಗದ ಕಾಡ ಗುಡ್ ನ್ಯೂಸ್ ಕೊಟ್ಟಿದೆ. ಇಂದಿನಿಂದಲೇ ಭದ್ರಾ ಎಡದಂಡೆ ನಾಲೆಗೆ 120 ದಿನಗಳ ಕಾಲ ಪ್ರತಿದಿನ 380 ಕ್ಯೂಸೆಕ್ ನೀರು ಹರಿಸಲು ತೀರ್ಮಾನಿಸಲಾಗಿದೆ. ಜೊತೆಗೆ ಜನವರಿ 8ರಿಂದ ಬಲದಂಡೆ ನಾಲೆಗೆ ನಿರಂತರವಾಗಿ 120 ದಿನಗಳ ಕಾಲ ನೀರನ್ನು ಹರಿಸಲು ತೀರ್ಮಾನಿಸಲಾಗಿದೆ. ಭದ್ರಾ ಜಲಾಶಯದ 88ನೇ ನೀರಾವರಿ ಸಲಹಾ ಸಮಿತಿಯಲ್ಲಿ ಈ ಬಗ್ಗೆ ನಿರ್ಧರಿಸಲಾಗಿದೆ. ಇದು ಮಧ್ಯ ಕರ್ನಾಟಕ ಭಾಗದ ರೈತರಿಗೆ ವರದಾನವಾಗಲಿದೆ. 2025-26ನೇ ಸಾಲಿನ ಬೇಸಿಗೆ ಬೆಳೆಗೆ ನೀರು ಹರಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಮುಂದಿನ ಬೇಸಿಗೆ ಹಂಗಾಮಿನ ಕೃಷಿ ಚಟುವಟಿಕೆಗಳಿಗೆ ಯಾವುದೇ ಅಡಚಣೆಯಾಗದಂತೆ ನೀರನ್ನು ಒದಗಿಸಲು ಮತ್ತು ನಗರ ಪಟ್ಟಣ ಪ್ರದೇಶಗಳಿಗೆ ಕುಡಿಯುವ ನೀರನ್ನು ಪೂರೈಸುವ ಬಗ್ಗೆ ಸಮಿತಿ ತೀರ್ಮಾನಿಸಿತು. ಐಸಿಸಿ ಮೀಟಿಂಗ್ ಎಲ್ಲ ಆದ್ಮೇಲೆ ರೈತರು ಮುಖಂಡರು ಮತ್ತೆ ಎಲ್ಲರದು ಅಭಿಪ್ರಾಯ ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಮತ್ತೆ ಎಲ್ಲದೂ ಕೂಡ ಡಿಪಾರ್ಟ್ಮೆಂಟ್ ಇದು ಚರ್ಚೆ ಮಾಡಿದ್ಮೇಲೆ ಇವತ್ತಿಂದ ಇಮಿಡಿಯೇಟ್ ಆಗಿ ಲೆಫ್ಟ್ ಬ್ಯಾಂಕಿಗೆ ಮತ್ತೆ ರೈಟ್ ಬ್ಯಾಂಕಿಗೆ 8ನೇ ತಾರೀಕು ಬೆಳಗ್ಗೆಯಿಂದ ಬಿಡಬೇಕು ಅಂತ ಹೇಳಿ ತೀರ್ಮಾನ ಆಯಿತು. 120 ದಿವಸ ನಾನ್ ಸ್ಟಾಪ್ ಅಲ್ಲಿ ಬಿಡ್ತಾರೆ. ಅದು ಮ್ಯಾನೇಜ್ ಆಗುತ್ತೆ, ಏನು ತೊಂದರೆ ಏನಾಗಲ್ಲ. ಅವ್ರ ಏನ್ ಸಜೆಷನ್ಸ್ ಇತ್ತು ಅವರ ಅನುಗುಣವಾಗಿ, ಯಾಕೆಂದ್ರೆ ನಮ್ಮ ಉದ್ದೇಶ ಏನು ಟೇಲ್ ಎಂಡಿಗೆ ನೀರು ಹೋಗ್ಬೇಕಾಗ್ತದ್ದು ಬಹಳ ಮುಖ್ಯ. ಅವರೆಲ್ಲ ಪಾಪ ಅದಕ್ಕೆ ಇಂಪಾರ್ಟೆನ್ಸ್ ಕೂಡ ಕೊಟ್ಟರು. ಇನ್ನು ಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯ ನಾಲೆ ಕೆರೆಗಳಲ್ಲಿ ತುಂಬಿರುವ ಹೂಳನ್ನ ನರೇಗಾ ಯೋಜನೆಯಡಿ ತೆಗೆಯಬೇಕಿದೆ. ಇದರಿಂದಾಗಿ ನಿರೀಕ್ಷೆಯಂತೆ ಸಕಾಲದಲ್ಲಿ ಜಲಾಶಯದಿಂದ ಹರಿಸುವ ನೀರು ಕೊನೆಯ ಭಾಗದ ರೈತರಿಗೆ ನಿಗದಿತ ಗುರಿ ತಲುಪುತ್ತಿಲ್ಲ. ವಿಳಂಬವಾದಲ್ಲಿ ಲಕ್ಷಾಂತರ ಅಡಿಕೆ ಗಿಡಗಳು ನಾಶವಾಗುವ ಸಂಭವವಿದೆ. ಇದನ್ನ ಗಮನದಲ್ಲಿಟ್ಟುಕೊಂಡು ನೀರಿನ ಹರಿವನ್ನ ನಿಯಂತ್ರಿಸಿ ನೀರನ್ನ ಒದಗಿಸಲು ಸಹ ತೀರ್ಮಾನಿಸಲಾಗಿದೆ. ಭದ್ರಾ ಕಾಡ ಕಚೇರಿಯಲ್ಲಿ ಮಾನ್ಯ ಐಸಿಸಿ ಚೇರ್ಮನ್ ಆಗಿ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಮಾನ್ಯ ಮಧು ಬಂಗಾರಪ್ಪ ಸರ್ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಐಸಿಸಿ 88ನೇ ಐಸಿಸಿ ಸಭೆಯಲ್ಲಿ ಎಲ್ಲ ರೈತ ಬಾಂಧವರ, ರೈತ ಮುಖಂಡರ ಮತ್ತು ಎಲ್ಲ ಶಾಸಕರ ಒಂದು ಸಲಹೆ ಸೂಚನೆಗಳಂತೆ 3ನೇ ತಾರೀಕಿಂದ ಲೆಫ್ಟ್ ಬ್ಯಾಂಕಿಗೆ ನೀರನ್ನು ಹರಿಸುವಂತ ವಿಚಾರಕ್ಕೆ ಮುಂದಾಗಿ ಇಂದಿನಿಂದಲೇ ಭದ್ರಾ ಜಲಾಶಯದಿಂದ ನೀರು ಹರಿಸಲಾಗುತ್ತಿರುವುದರಿಂದ ಮಧ್ಯ ಕರ್ನಾಟಕ ಭಾಗದ ರೈತರಿಗೆ ಸಂತಸವಾಗಿದೆ. ಆದರೆ ಹಲವು ದಶಕಗಳ ಹಿಂದೆ ನಿರ್ಮಿಸಲಾಗಿದ್ದ ಹಾಗೂ ಪ್ರಸ್ತುತ ಶಿಥಿಲಾವಸ್ಥೆಯಲ್ಲಿರುವ ನಾಲೆ ದಂಡೆಗಳ ದುರಸ್ತಿ ಮಾಡಬೇಕಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸಿ ಕೊನೆ ಭಾಗದ ರೈತರಿಗೂ ನೀರು ತಲುಪಿಸಬೇಕಿದೆ. ಭೀಮಾ ನಾಯ್ಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಭದ್ರಾ ಅಚ್ಚುಕಟ್ಟು ಹಾಗೂ ಮಧ್ಯ ಕರ್ನಾಟಕ ಭಾಗದ ರೈತರಿಗೆ ಇದು ಗುಡ್ ನ್ಯೂಸ್. ಯಾಕಂದ್ರೆ ಇಂದಿನಿಂದ ಭದ್ರಾ ಜಲಾಶಯದಿಂದ ಎಡದಂಡೆ ನಾಲೆಗೆ ನೀರು ಹರಿಯಲಿದೆ. ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಗುಡ್ ನ್ಯೂಸ್. ಭದ್ರಾ ಜಲಾಶಯದಿಂದ ಎಡದಂಡೆ ನಾಲೆಗೆ ನೀರು. ಭದ್ರಾ ಜಲಾಶಯ ಅಚ್ಚುಕಟ್ಟು ಭಾಗದ ಕಾಡ ಗುಡ್ ನ್ಯೂಸ್ ಕೊಟ್ಟಿದೆ. ಇಂದಿನಿಂದಲೇ ಭದ್ರಾ ಎಡದಂಡೆ ನಾಲೆಗೆ 120 ದಿನಗಳ ಕಾಲ ಪ್ರತಿದಿನ 380 ಕ್ಯೂಸೆಕ್ ನೀರು ಹರಿಸಲು ತೀರ್ಮಾನಿಸಲಾಗಿದೆ. ಜೊತೆಗೆ ಜನವರಿ 8ರಿಂದ ಬಲದಂಡೆ ನಾಲೆಗೆ ನಿರಂತರವಾಗಿ 120 ದಿನಗಳ ಕಾಲ ನೀರನ್ನು ಹರಿಸಲು ತೀರ್ಮಾನಿಸಲಾಗಿದೆ. ಭದ್ರಾ ಜಲಾಶಯದ 88ನೇ ನೀರಾವರಿ ಸಲಹಾ ಸಮಿತಿಯಲ್ಲಿ ಈ ಬಗ್ಗೆ ನಿರ್ಧರಿಸಲಾಗಿದೆ. ಇದು ಮಧ್ಯ ಕರ್ನಾಟಕ ಭಾಗದ ರೈತರಿಗೆ ವರದಾನವಾಗಲಿದೆ. 2025-26ನೇ ಸಾಲಿನ ಬೇಸಿಗೆ ಬೆಳೆಗೆ ನೀರು ಹರಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಮುಂದಿನ ಬೇಸಿಗೆ ಹಂಗಾಮಿನ ಕೃಷಿ ಚಟುವಟಿಕೆಗಳಿಗೆ ಯಾವುದೇ ಅಡಚಣೆಯಾಗದಂತೆ ನೀರನ್ನು ಒದಗಿಸಲು ಮತ್ತು ನಗರ ಪಟ್ಟಣ ಪ್ರದೇಶಗಳಿಗೆ ಕುಡಿಯುವ ನೀರನ್ನು ಪೂರೈಸುವ ಬಗ್ಗೆ ಸಮಿತಿ ತೀರ್ಮಾನಿಸಿತು.
ICC ಮೀಟಿಂಗ್ ಎಲ್ಲ ಆದ್ಮೇಲೆ ರೈತರ ಮುಖಂಡರು ಮತ್ತೆ ಎಲ್ಲರದು ಅಭಿಪ್ರಾಯ ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಮತ್ತೆ ಎಲ್ಲದೂ ಕೂಡ ಡಿಪಾರ್ಟ್ಮೆಂಟ್ ಇದು ಚರ್ಚೆ ಮಾಡಿದ್ಮೇಲೆ ಇವತ್ತಿಂದ ಇಮಿಡಿಯೇಟ್ ಆಗಿ ಲೆಫ್ಟ್ ಬ್ಯಾಂಕಿಗೆ ಮತ್ತೆ ರೈಟ್ ಬ್ಯಾಂಕಿಗೆ 8ನೇ ತಾರೀಕು ಬೆಳಗ್ಗೆಯಿಂದ ಬಿಡಬೇಕು ಅಂತ ಹೇಳಿ ತೀರ್ಮಾನ ಆಯಿತು. 120 ದಿವಸ ನಾನ್ ಸ್ಟಾಪ್ ಅಲ್ಲಿ ಬಿಡ್ತಾರೆ. ಅದು ಮ್ಯಾನೇಜ್ ಆಗುತ್ತೆ, ಏನು ತೊಂದರೆ ಏನಾಗಲ್ಲ. ಅವ್ರ ಏನ್ ಸಜೆಷನ್ಸ್ ಇತ್ತು ಅವರ ಅನುಗುಣವಾಗಿ, ಯಾಕೆಂದ್ರೆ ನಮ್ಮ ಉದ್ದೇಶ ಏನು ಟೇಲ್ ಎಂಡಿಗೆ ನೀರು ಹೋಗ್ಬೇಕಾಗ್ತದೆ, ಬಹಳ ಮುಖ್ಯ. ಅವರೆಲ್ಲ ಪಾಪ ಅದಕ್ಕೆ ಇಂಪಾರ್ಟೆನ್ಸ್ ಕೂಡ ಕೊಟ್ಟರು. ಇನ್ನು ಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯ ನಾಲೆ ಕೆರೆಗಳಲ್ಲಿ ತುಂಬಿರುವ ಹೂಳನ್ನ ನರೇಗಾ ಯೋಜನೆಯಡಿ ತೆಗೆಯಬೇಕಿದೆ. ಇದರಿಂದಾಗಿ ನಿರೀಕ್ಷೆಯಂತೆ ಸಕಾಲದಲ್ಲಿ ಜಲಾಶಯದಿಂದ ಹರಿಸುವ ನೀರು ಕೊನೆಯ ಭಾಗದ ರೈತರಿಗೆ ನಿಗದಿತ ಗುರಿ ತಲುಪುತ್ತಿಲ್ಲ. ವಿಳಂಬವಾದಲ್ಲಿ ಲಕ್ಷಾಂತರ ಅಡಿಕೆ ಗಿಡಗಳು ನಾಶವಾಗುವ ಸಂಭವವಿದೆ. ಇದನ್ನ ಗಮನದಲ್ಲಿಟ್ಟುಕೊಂಡು ನೀರಿನ ಹರಿವನ್ನ ನಿಯಂತ್ರಿಸಿ ನೀರನ್ನ ಒದಗಿಸಲು ಸಹ ತೀರ್ಮಾನಿಸಲಾಗಿದೆ. ಭದ್ರಾ ಕಾಡ ಕಚೇರಿಯಲ್ಲಿ ಮಾನ್ಯ ಐಸಿಸಿ ಚೇರ್ಮನ್ ಆಗಿ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಮಾನ್ಯ ಮಧು ಬಂಗಾರಪ್ಪ ಸರ್ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಐಸಿಸಿ 88ನೇ ಐಸಿಸಿ ಸಭೆಯಲ್ಲಿ ಎಲ್ಲ ರೈತ ಬಾಂಧವರ, ರೈತ ಮುಖಂಡರ ಮತ್ತು ಎಲ್ಲ ಶಾಸಕರ ಒಂದು ಸಲಹೆ ಸೂಚನೆಗಳಂತೆ 3ನೇ ತಾರೀಕಿಂದ ಲೆಫ್ಟ್ ಬ್ಯಾಂಕಿಗೆ ನೀರನ್ನು ಹರಿಸುವಂತ ವಿಚಾರಕ್ಕೆ ಮುಂದಾಗಿ ಇಂದಿನಿಂದಲೇ ಭದ್ರಾ ಜಲಾಶಯದಿಂದ ನೀರು ಹರಿಸಲಾಗುತ್ತಿರುವುದರಿಂದ ಮಧ್ಯ ಕರ್ನಾಟಕ ಭಾಗದ ರೈತರಿಗೆ ಸಂತಸವಾಗಿದೆ. ಆದರೆ ಹಲವು ದಶಕಗಳ ಹಿಂದೆ ನಿರ್ಮಿಸಲಾಗಿದ್ದ ಹಾಗೂ ಪ್ರಸ್ತುತ ಶಿಥಿಲಾವಸ್ಥೆಯಲ್ಲಿರುವ ನಾಲೆ ದಂಡೆಗಳ ದುರಸ್ತಿ ಮಾಡಬೇಕಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸಿ ಕೊನೆ ಭಾಗದ ರೈತರಿಗೂ ನೀರು ತಲುಪಿಸಬೇಕಿದೆ. ಭೀಮಾ ನಾಯ್ಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಭದ್ರಾ ಅಚ್ಚುಕಟ್ಟು ಹಾಗೂ ಮಧ್ಯ ಕರ್ನಾಟಕ ಭಾಗದ ರೈತರಿಗೆ ಇದು ಗುಡ್ ನ್ಯೂಸ್. ಯಾಕಂದ್ರೆ ಇಂದಿನಿಂದ ಭದ್ರಾ ಜಲಾಶಯದಿಂದ ಎಡದಂಡೆ ನಾಲೆಗೆ ನೀರು ಹರಿಯಲಿದೆ. ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ಗುಡ್ ನ್ಯೂಸ್. ಭದ್ರಾ ಜಲಾಶಯದಿಂದ ಎಡದಂಡೆ ನಾಲೆಗೆ ನೀರು. ಭದ್ರಾ ಜಲಾಶಯ ಅಚ್ಚುಕಟ್ಟು ಭಾಗದ ಕಾಡ ಗುಡ್ ನ್ಯೂಸ್ ಕೊಟ್ಟಿದೆ. ಇಂದಿನಿಂದಲೇ ಭದ್ರಾ ಎಡದಂಡೆ ನಾಲೆಗೆ 120 ದಿನಗಳ ಕಾಲ ಪ್ರತಿದಿನ 380 ಕ್ಯೂಸೆಕ್ ನೀರು ಹರಿಸಲು ತೀರ್ಮಾನಿಸಲಾಗಿದೆ. ಜೊತೆಗೆ ಜನವರಿ 8ರಿಂದ ಬಲದಂಡೆ ನಾಲೆಗೆ ನಿರಂತರವಾಗಿ 120 ದಿನಗಳ ಕಾಲ ನೀರನ್ನು ಹರಿಸಲು ತೀರ್ಮಾನಿಸಲಾಗಿದೆ. ಭದ್ರಾ ಜಲಾಶಯದ 88ನೇ ನೀರಾವರಿ ಸಲಹಾ ಸಮಿತಿಯಲ್ಲಿ ಈ ಬಗ್ಗೆ ನಿರ್ಧರಿಸಲಾಗಿದೆ. ಇದು ಮಧ್ಯ ಕರ್ನಾಟಕ ಭಾಗದ ರೈತರಿಗೆ ವರದಾನವಾಗಲಿದೆ. 2025-26ನೇ ಸಾಲಿನ ಬೇಸಿಗೆ ಬೆಳೆಗೆ ನೀರು ಹರಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಮುಂದಿನ ಬೇಸಿಗೆ ಹಂಗಾಮಿನ ಕೃಷಿ ಚಟುವಟಿಕೆಗಳಿಗೆ ಯಾವುದೇ ಅಡಚಣೆಯಾಗದಂತೆ ನೀರನ್ನು ಒದಗಿಸಲು ಮತ್ತು ನಗರ ಪಟ್ಟಣ ಪ್ರದೇಶಗಳಿಗೆ ಕುಡಿಯುವ ನೀರನ್ನು ಪೂರೈಸುವ ಬಗ್ಗೆ ಸಮಿತಿ ತೀರ್ಮಾನಿಸಿತು. ICC ಮೀಟಿಂಗ್ ಎಲ್ಲ ಆದ್ಮೇಲೆ ರೈತರ ಮುಖಂಡರು ಮತ್ತೆ ಎಲ್ಲರದು ಅಭಿಪ್ರಾಯ ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಮತ್ತೆ ಎಲ್ಲದೂ ಕೂಡ ಡಿಪಾರ್ಟ್ಮೆಂಟ್ ಇದು ಚರ್ಚೆ ಮಾಡಿದ್ಮೇಲೆ ಇವತ್ತಿಂದ ಇಮಿಡಿಯೇಟ್ ಆಗಿ ಲೆಫ್ಟ್ ಬ್ಯಾಂಕಿಗೆ ಮತ್ತೆ ರೈಟ್ ಬ್ಯಾಂಕಿಗೆ 8ನೇ ತಾರೀಕು ಬೆಳಗ್ಗೆಯಿಂದ ಬಿಡಬೇಕು ಅಂತ ಹೇಳಿ ತೀರ್ಮಾನ ಆಯಿತು. 120 ದಿವಸ ನಾನ್ ಸ್ಟಾಪ್ ಅಲ್ಲಿ ಬಿಡ್ತಾರೆ. ಅದು ಮ್ಯಾನೇಜ್ ಆಗುತ್ತೆ, ಏನು ತೊಂದರೆ ಏನಾಗಲ್ಲ. ಅವ್ರ ಏನ್ ಸಜೆಷನ್ಸ್ ಇತ್ತು ಅವರ ಅನುಗುಣವಾಗಿ, ಯಾಕೆಂದ್ರೆ ನಮ್ಮ ಉದ್ದೇಶ ಏನು ಟೇಲ್ ಎಂಡಿಗೆ ನೀರು ಹೋಗ್ಬೇಕಾಗ್ತದೆ, ಅದು ಬಹಳ ಮುಖ್ಯ. ಅವರೆಲ್ಲ ಪಾಪ ಅದಕ್ಕೆ ಇಂಪಾರ್ಟೆನ್ಸ್ ಕೂಡ ಕೊಟ್ಟರು. ಇನ್ನು ಭದ್ರಾ ಅಚ್ಚುಕಟ್ಟು ವ್ಯಾಪ್ತಿಯ ನಾಲೆ ಕೆರೆಗಳಲ್ಲಿ ತುಂಬಿರುವ ಹೂಳನ್ನ ನರೇಗಾ ಯೋಜನೆಯಡಿ ತೆಗೆಯಬೇಕಿದೆ. ಇದರಿಂದಾಗಿ ನಿರೀಕ್ಷೆಯಂತೆ ಸಕಾಲದಲ್ಲಿ ಜಲಾಶಯದಿಂದ ಹರಿಸುವ ನೀರು ಕೊನೆಯ ಭಾಗದ ರೈತರಿಗೆ ನಿಗದಿತ ಗುರಿ ತಲುಪುತ್ತಿಲ್ಲ. ವಿಳಂಬವಾದಲ್ಲಿ ಲಕ್ಷಾಂತರ ಅಡಿಕೆ ಗಿಡಗಳು ನಾಶವಾಗುವ ಸಂಭವವಿದೆ. ಇದನ್ನ ಗಮನದಲ್ಲಿಟ್ಟುಕೊಂಡು ನೀರಿನ ಹರಿವನ್ನ ನಿಯಂತ್ರಿಸಿ ನೀರನ್ನ ಒದಗಿಸಲು ಸಹ ತೀರ್ಮಾನಿಸಲಾಗಿದೆ. ಭದ್ರಾ ಕಾಡ ಕಚೇರಿಯಲ್ಲಿ ಮಾನ್ಯ ಐಸಿಸಿ ಚೇರ್ಮನ್ ಆಗಿ ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಮಾನ್ಯ ಮಧು ಬಂಗಾರಪ್ಪ ಸರ್ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಐಸಿಸಿ 88ನೇ ಐಸಿಸಿ ಸಭೆಯಲ್ಲಿ ಎಲ್ಲ
ರೈತ ಬಾಂಧವರ, ರೈತ ಮುಖಂಡರ ಮತ್ತು ಎಲ್ಲ ಶಾಸಕರ ಒಂದು ಸಲಹೆ ಸೂಚನೆಗಳಂತೆ 3ನೇ ತಾರೀಕಿಂದ ಲೆಫ್ಟ್ ಬ್ಯಾಂಕಿಗೆ ನೀರನ್ನು ಹರಿಸುವಂತ ವಿಚಾರಕ್ಕೆ ಮುಂದಾಗಿ ಇಂದಿನಿಂದಲೇ ಭದ್ರಾ ಜಲಾಶಯದಿಂದ ನೀರು ಹರಿಸಲಾಗುತ್ತಿರುವುದರಿಂದ ಮಧ್ಯ ಕರ್ನಾಟಕ ಭಾಗದ ರೈತರಿಗೆ ಸಂತಸವಾಗಿದೆ. ಆದರೆ ಹಲವು ದಶಕಗಳ ಹಿಂದೆ ನಿರ್ಮಿಸಲಾಗಿದ್ದ ಹಾಗೂ ಪ್ರಸ್ತುತ ಶಿಥಿಲಾವಸ್ಥೆಯಲ್ಲಿರುವ ನಾಲೆ ದಂಡೆಗಳ ದುರಸ್ತಿ ಮಾಡಬೇಕಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸಿ ಕೊನೆ ಭಾಗದ ರೈತರಿಗೂ ನೀರು ತಲುಪಿಸಬೇಕಿದೆ. ಭೀಮಾ ನಾಯ್ಕ್ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.